ಬಲವಂತವಾಗಿ ಕಟ್ಟಿದವರು ನಮಗೆ. 2004ರಲ್ಲಿ ಇದೇ ಕಾಂಗ್ರೆಸ್ನ ಜನ ತಿರಸ್ಕಾರ ಮಾಡಿದಾಗ ಆಗಲೂ ಜನತಾದಳ ಅವರಿಗೆ ಬೆಂಬಲ ಕೊಟ್ಟು ಜಾತಿಗೆ ಪರಿಸ್ಥಿತಿಗಳು ಬದಲಾವಣೆವಾದ ಆಯ್ತು. ಆ ಟೈಮ್ನಲ್ಲಿ ನಾವು ಕಾರಣವಾದಕ್ಕೆ ಕರ್ನಾಟಕದಲ್ಲಿ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಲಿಕ್ಕೆ JDS ಪಕ್ಷ ಆಗಲಿ ಕುಮಾರಸ್ವಾಮಿ ಆಗಲಿ ಕಾರಣ ಅಲ್ಲ. ಇದೇ ಮಹಾನ್ ಕಾಂಗ್ರೆಸ್ ನಾಯಕರುಗಳ ತೀರ್ಮಾನಗಳು ನಮಗೆ ಕೊಟ್ಟಂಥ ಕಿರುಕುಳ JDS ಪಕ್ಷಕ್ಕೆ ಇವತ್ತು ಈ ನಾಡಿನ ಜನ ಅನುಭವಿಸಬೇಕಾದಂಥ ಪರಿಸ್ಥಿತಿ ತಂದಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಒಂದು ಕಡೆ. ಈಗ BJP ಪಕ್ಷ ದೇಶ ಸಂರಕ್ಷಣೆ ಮಾಡೋರು ಇವತ್ತು ಹೊರಟಿದ್ದಾರೆ ದೇಶ ಉಳಿಸ್ಲಿಕ್ಕೆ. ನನಗೆ ಇಲ್ಲಿ ನಾನು ಎಂದೂ ಸಹ ಜಾತಿಯ ಹೆಸರನ್ನ ರಾಜಕಾರಣ ಮಾಡಿಲ್ಲ. ನಾನು ಎಂದೂ ಸಂಕುಚಿತ ಮನೋಭಾವದ ರಾಜಕಾರಣಿ ಅಲ್ಲ. ಕನ್ನಡಿಗರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ದಾರಿ ತಪ್ಪಬೇಡಿ. ಇವರು ದೇಶಕ್ಕೆ ಮಹಾನ್ ಶತ್ರುಗಳು. ಇವರು ಈ ರೀತಿಯ ಒಂದು ಸಂದೇಶ ಕೊಡ್ತಾ ಇರೋರು. ಸಂಘ ಪರಿವಾರ ಮತ್ತು ಯಾವನೇ ಕೊಟ್ಕೊಳ್ಳಿ ಇದನ್ನು ಅಧಿಕಾರಿಗಳು ಮನವಿ ಪತ್ರ ಕೊಡ್ತಾ ಇದ್ದಾರೆ, ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ. ಈ ಸಂಘ ಪರಿವಾರ ಇದಕ್ಕೆ ನಾನು ಹೇಳ್ತಾ ಇರೋದು ಈ ಸಂದೇಶವನ್ನು ಪ್ರತಿ 10 ಹಿಂದೂಗಳಿಗೆ ಹಂಚಿಕೊಳ್ಳಿ ಮತ್ತು ದಿನಕ್ಕೆ ಒಮ್ಮೆ ಈ ಸಂದೇಶವನ್ನು ನೆನಪಿಸಿಕೊಳ್ಳಿ. ಒಟ್ಟಿಗೆ ತಿನ್ನೋಕ್ಕೆ ಸರ್ಕಾರದಿಂದ ಏನೂ ಕೊಡಬೇಡಿ. ಇದನ್ನು ದಿನ ಸ್ಮರಿಸ್ಕೊಂಡು ಕೂತ್ಕೊಳ್ಳಿ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಜನ, ರಾಜ್ಯದ ಜನ ದಿನ ಸ್ಮರಿಸ್ಕೊಳ್ಳಿ. ಯಾವುದಾದ್ರೂ ಹಿಂದೂ ದೇವಸ್ಥಾನಕ್ಕೆ ದಲಿತರನ್ನ ಹೋಗಿ ಪೂಜೆ ಮಾಡೋಕ್ಕೆ ಬಿಡ್ತೀರೇನ್ರಿ ನೀವು? ಇವತ್ತು ಇದನ್ನು ಹೇಳ್ತಾ ಇದ್ದೀರಲ್ಲ, ಹಿಂದೂಗಳಿಗೆ ದೇವಸ್ಥಾನ ಕಟ್ಟೋರು OBC ಅವರು, ದಲಿತರು ಕಟ್ತಾರೆ. ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು, ಆಸ್ತಿ ಹೊಡೆಯೋರು ನೀವುಗಳು. ಇದೇನು ಹೇಳ್ತೀರಲ್ಲ, ನೀವು ಮಜಾ ಮಾಡೋರು. ನಾನು ಇಲ್ಲಿವರೆಗೆ ಇಂಥ ವಿಷಯದಲ್ಲಿ ಇಷ್ಟು ಕಠಿಣವಾಗಿ ಚರ್ಚೆ ಮಾಡ್ತಿರಲಿಲ್ಲ. ರಾಜ್ಯ ಇವತ್ತು ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ತಗೊಂಡು ಹೋಗ್ಲಿಕ್ಕೆ ಹೊರಟಿದ್ದೀರಿ. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇದರ ಬಗ್ಗೆ ಧ್ವನಿ ಎತ್ತೇ ಇದ್ದರೆ ನಾವೆಲ್ಲ ಒಂದು ಕಡೆ ಅಪಚಾರ ಮಾಡ್ತಾಯಿದ್ದೀವಿ ದೇಶದ ಸಂವಿಧಾನಕ್ಕೆ. ಆ ದೃಷ್ಟಿಯಿಂದ ನೊಂದು ಇವತ್ತು ಇಷ್ಟು ಆಕ್ರೋಶದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಸೆಂಬ್ಲಿಲಿ ಚರ್ಚೆ ಮಾಡ್ತೀನಿ. ಈಗ ಯಾವ ಚುನಾವಣಾ ಪದ್ಧತಿ ಬದಲಾವಣೆ ತರಬೇಕು ಅಂತ ಹೇಳಿದ್ದಾರೆ, ಇವತ್ತು ನಾಳೆ ಮಾಡ್ತಾರೆ. ನಾನು ಚರ್ಚೆ ಅದರಲ್ಲಿ ಭಾಗವಹಿಸಬಾರದು ಅಂತ ಇದ್ದೆ. ಆದರೆ ಇದೆಲ್ಲ ನೋಡಿದಾಗ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಲೇಬೇಕಾಗಿದೆ ವಿಧಾನಸಭೆಯಲ್ಲಿ. ಇದೊಂದು ಸರ್ಕಾರ ಅಂತ ಕರಿತೀರಾ? ಇದನ್ನು ಸರ್ಕಾರ ಇದೆಯಾ ಈ ರಾಜ್ಯದಲ್ಲಿ? ನಿಮ್ಮ ಜವಾಬ್ದಾರಿ ಏನು ಸರ್ಕಾರದ್ದು? 6.5 ಕೋಟಿ ಜನರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಎಲ್ಲ ಧರ್ಮೀಯರ ಕುಟುಂಬಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಸರ್ಕಾರದ್ದು. ಇಲ್ಲಿವರೆಗೆ ನಿಮ್ಮದು ಉತ್ತರವೇ ಇಲ್ಲ ಇದಕ್ಕೆ. ಈ ರೀತಿ ಯಾರು ಮಾಡಿದ್ದಾರೆ ಅರೆಸ್ಟ್ ಮಾಡಬೇಕೋ ಬೇಡವೋ? ಯಾವನ ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ಸ್ ಮಾಡಿದೆ ಅಂತೇಳಿ ಅರೆಸ್ಟ್ ಮಾಡಿದಿರಲ್ಲಪ್ಪ. ಸಮಾಜ ಕುರಿಗೆಡಿಸ್ತಾ ಇರ್ತಕ್ಕಂಥ ಯಾವನಿದ್ದು ಮಾಡಿದ್ದಾನೆ, ಇವ್ರ ಮೇಲೆ ಏನು ಆಕ್ಷನ್ ತಗೋತಾ ಇದ್ದೀರಿ ನೀವು? ನಾವು ಕ್ರಮ ಕೈಗೊಳ್ತೀವಿ, ಸೂಚನೆ ಕೊಡ್ತೀವಿ ಅಂತ ಏನು ಸೂಚನೆ ಕೊಡ್ತಾರೆ? ಬೆಂಬಲ ಸೂಚಿಸ್ತಾರೆ ಸರ್. ಸರ್ಕಾರವೇ ಬೆಂಬಲ ಕೊಡ್ತಾರೆ ಅಂದರೆ ಇದಕ್ಕೆ ಯಾವನು ಬೆಂಬಲ ಕೊಡ್ತಾನೆ ಒಳಗಾಕ್ಬೇಕಲ್ಲ ಒದ್ದು. ಇಲ್ಲೇ ಸಮಾಜ ಉಳಿಸ್ತೀರ ನೀವು? ಬಿಜೆಪಿ ಶಾಸಕರೇ ಸಚಿವರೇ ಈ ಬಗ್ಗೆ ಆ ರೀತಿಯ ಪ್ರತಿಕ್ರಿಯೆ ಕೊಟ್ಟಂಥವ್ರನ್ನ ಅವನು ಶಾಸಕನೇ ಇರಲಿ ಮಂತ್ರಿನೇ ಇರಲಿ ಅರೆಸ್ಟ್ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಇಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಅದೆಲ್ಲ ಬಿಟ್ಟು ಟಿಪ್ಪು ಹಿಡ್ಕೊಂಡವ್ರೆ, ಈಗ ಮತ್ತೆ ಟಿಪ್ಪುದು ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ. ನಾವು ಎಲ್ಲರಿಗೂ ಗೌರವ ಕೊಡ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲಿ. ನಾವು ಟಿಪ್ಪು ವಿಷಯದಲ್ಲಿ ಇಲ್ಲಿವರೆಗೆ ನಾವು ಯಾವುದೇ ರೀತಿ ಕಾಂಟ್ರವರ್ಸಿಗೆ ಹೋಗಿಲ್ಲ. ನಾವು ಕಾಂಟ್ರವರ್ಸಿ ಮಾಡ್ಕೊಂಡಿರೋರು ಕಾಂಗ್ರೆಸ್ನವರು, BJPಯವರು. ಅದನ್ನು ಸರಿಪಡಿಸ್ತಕ್ಕಂಥದ್ದು ಅವರಿಬ್ಬರಿಗೆ ಸೇರಿದೆ. ಅವರಿಬ್ಬರು ಕೂತು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಮದ್ರಸ್ಗಳನ್ನು ಸಹ ಅದನ್ನು ಹಿಂದುತ್ವ ಮಾಡಬೇಕು, ಭಗವದ್ಗೀತೆ ಮಾಡಬೇಕು, ಇಂಡಿಯನ್ ನೋಡಿ ಇದೆಲ್ಲ ಇದೆಯಲ್ಲ, ಇವರೇನು ದೇಶ ಉಳಿಸಾರಲ್ಲ. ಇವರು ದೇಶ ಪಾಪ ಪುಣ್ಯಾತ್ಮರು ಮಹಾನುಭಾವರು ಯಾರೋ ಅಮಾಯಕರು ಲಕ್ಷಾಂತರ ಜನ ಬಲಿದಾನದಿಂದ ಕಟ್ಟಿದ್ರು. ಆ ದೇಶನ ಇವತ್ತು ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಹೊರಟಿದ್ದಾರೆ. ಇದು ಎಲ್ಲಿಗೆ ಹೋಗುತ್ತೆ? ತಿಳುವಳಿಕೆ ಇರ್ತಕ್ಕಂಥ ಅರ್ಥ ಮಾಡ್ಕೋಬೇಕು. ಈಗಿನ ಯುವಕರಿಗೆ ಹೇಳ್ತೀನಿ, ಇದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಬದುಕನ್ನು ಕಟ್ಟಲಿಕ್ಕಾಗಲ್ಲ. ಅಮಾಯಕರು ಬಲಿಯಾಗಬೇಡಿ ಅಂತಕ್ಕಂಥದ್ದನ್ನು ಪದೇ ಹೇಳಲಿಕ್ಕೆ ಬಯಸ್ತೀನಿ.